ಬಾಹುಬಲಿ ಶಿವಲಿಂಗ ಎತ್ಕೊಂಬಂದಂಗೆ ಬತ್ತಾವಳಲ್ಲಪ್ಪ ಇವಳು ಡ್ರಮ್ನ. ರೀ ಇದನ್ ಸ್ವಲ್ಪ ಒಳಗಡೆ ಇಟ್ಕೊಡ್ತೀರಾ? ನನಗೆಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೇನಯ್ಯ ಜನಗಳು. ಅಲ್ಲ ಡ್ರಮ್ನ ಒಳ್ಳೆ ಲೋಟ ಎತ್ಕ ಬಂದವಳೆ, ಇಲ್ಲಿಂದ ಒಳಗಿಡಕ್ ನಾನ್ ಬೇಕಂತೆ. ಅಯ್ಯೋ ಕರ್ಮವೇ. ಹಾ ಬಂದೆ ಚಿನ್ನ. ಅವ ನಿನ್ ಮಕ್ಕಷ್ಟು ಬೆಂಕಿ ಯಾಕ? ನಿನಗ್ ಮಾನ ಮರ್ವಾದೇನೆ ಇಲ್ವನ್ಲ? ಹೋಗಿ ಹೋಗಿ ಎಂಡ್ರಿಗೆ ಸಹಾಯ ಮಾಡಕ್ ಹೋಯ್ತಾವ್. ನಿನ್ನ ಯೋಗ್ಯತೆಗಷ್ಟು. ಅವು ಎಂಡ್ರು ಸೇವೆ ಮಾಡಿದ್ರೆ ಸ್ವರ್ಗದಲ್ಲಿ ಸೈಟ್ ಕೊಡ್ತಾರಂತೆ. ನೀನು ಅಷ್ಟೇ ಸೊಸೆ ಸೇವೆ ಮಾಡಿದ್ರೆ ನಿನಗೂ ಒಂದು ಸೈಟ್ ಸಿಗುತ್ತೆ. ನೀನು ಬಂದ್ ಕೈ ಹಾಕು. ಅವಳು ಸೊಸೆಯಾಗಿ ಮನೆಗ್ ಬಂದಾಗ್ಲಿಂದ ನನ್ನ ಜೀವನನೇ ನರ್ಕ ಹತ್ಕೊಂಡ್ ಕೂತೈತೆ. ಇವನಿಗೆ ಸ್ವರ್ಗ ಅಂತೆ ಸ್ವರ್ಗ. ನನ್ಗೂ ಪಿಂಕಿಗೂ ಇವ್ರಿಬ್ರು ಸೇರಿ ಒಟ್ ಬೇರೆ ಉರ್ಸವ್ರೆ. ನಿಮ್ಗಳು ಮಕ್ಕೇನ್ ಸ್ವರ್ಗನ ಸಿಗುತ್ತೆ ನೆಡಿಲ ಕಂಡಿದೀನಿ. ಮಮ್ಮಿ ಕೂಲ್ ಕೂಲ್, ವೈ ಟೆನ್ಷನ್? ರೀ ಇವಾಗೇನು ನೀವು ಬರ್ತೀರಾ ಇಲ್ವಾ? ಮಮ್ಮಿ ಡುಮ್ಮಿ ಕಾಲಿಂಗ್, ಐ ಆಮ್ ಜಸ್ಟ್ ಕಮಿಂಗ್. ಬಂದೆ ಚಿನ್ನ, ಬಂದೆ. ನೀನ್ ಕರೆದ್ರೆ ಈ ಕಿಚನ್ ಅಲ್ಲಿ ವಿಜಿ ನೋಡಿದ ತಕ್ಷಣ ಆಂಟಿದ್ರು ಹೈ ಸ್ಪೀಡ್ ಅಲ್ಲಿ ಓಡ್ಬತ್ತಾರಲ್ಲ ಆಫ್ ಮಾಡಕ್ಕೆ, ಹಂಗ್ ಬರ್ತೀನಿ. ಒಂದು ಸ್ಮಾಲ್ ಡೌಟ್, ಈ ಡ್ರಮ್ ಅನ್ನು ನಾನೇತಕ್ಕೆ ಒಳಗೆ ತಗೊಂಡೋಗಿ ಇಡಬೇಕು? ಇನ್ ದ ಡ್ರಮ್ ಆಫ್ ದ ಇನ್ಸೈಡ್ ಇಸ್ ದ ಕೀಪ್, ಇಸ್ ದ ಪರ್ಸನಲ್ ಆಫ್ ದಿ ಮ್ಯಾಟರ್ ಆಫ್ ದಿ ಮೈನು, ಇನ್ ದ ನಾಟ್ ಇಸ್ ದ ಟೆಲ್ಲಿಂಗು, ಲೊಟ್ಟೆ ಪುಸ್ಕಿ ಮೊಟ್ಟೆ ಕೋಳಿ. ನೌ ಇಸ್ ದ ಕೀಪ್ಸ್ ದ ಇನ್ಸೈಡ್ಸ್. ಓ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಇನ್ ಅಟ್ರಾಸಿಟಿ. ಫಿಸಿಕಲಿ, ಬೇಸಿಕಲಿ, ಮೆಂಟಲಿ, ಬಾಹುಬಲಿ. ಓಕೆ ಐ ಆಮ್ ಟೇಕಿಂಗ್ ಅಂಡ್ ಕೀಪಿಂಗ್. ಅಷ್ಟೇ. ಮಮ್ಮಿ ಯು ಸ್ಟ್ಯಾಂಡ್ ಇನ್ ನೋ ಪಾರ್ಕಿಂಗ್. ಐ ಆಮ್ ಗೋಯಿಂಗ್ ಅಂಡ್ ವಾಪಸ್ ಕಮಿಂಗ್. ಟಿಲ್ ದೆನ್ ಯು ನೋ ಸ್ಮೋಕಿಂಗ್. ಓಕೆ? ಯಾರಿವನು ಡ್ರಮ್ ಅನ್ನು ಎತ್ತಿಕೊಂಡವನು, ಎಂಟಿ ಹೇಳಿದ್ದ ಕಡೆ ಹೋಗಿ ಇಟ್ಟವನು. ಈ ಕೆಲಸ ಎಲ್ಲ ನೀನ್ ಯಾಕಮ್ಮ ಮಾಡ್ತಾ ಇದ್ಯಾ? ಮನೇಲಿ ಈ ಕೆಲಸನೆಲ್ಲ ಮಾಡೋದಕ್ಕೆ ಕೆಲ್ಸದವ್ರಿದ್ದಾರೆ. ಬುಡಿ ಅಕ್ಕ, ನಾನಲ್ದೆ ಇನ್ಯಾರು ಕೆಲಸ ಮಾಡೋರು? ಇದು ನಮ್ಮನೇನೆ ಅಲ್ವೇ? ತುಂಬಾ ಒಳ್ಳೆ ಮನ್ಸಮ್ಮ ನಿಂದು. ನಾ ಹಿಂದೆ ನಿನ್ ಜೊತೆ ನಡ್ಕೊಂಡಿರೋ ರೀತಿ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಅಯ್ಯ ಅಕ್ಕ, ನೀವ್ ಯಾಕೆ ಬೇಜಾರಾಗಬೇಕು, ಯಾಕೆ ನಂದ್ಕೋಬೇಕು ಅಂತ ಕೇಳ್ತೀನಿ. ಬೈಯೋದು ಬಾಳಕ್ಕೆ, ಹೊಗಳೋದು ಹಾಳಾಗಕ್ಕೆ ಅಂತ ನಮ್ಮ ಅಣ್ಣ ಹೇಳ್ಕೊಟ್ಟವನೆ. ನೀವು ಇಷ್ಟು ದಿನ ಬೈದಿರೋದು ನನ್ ಒಳ್ಳೇದಕ್ಕೆ ಅಂತ ನಂಗೆ ಗೊತ್ತೈತೆ. ನೀವು ಸುಮ್ಕಿರಿ. ರಾಣಿ, ನೀನ್ ಹೀಗೆಲ್ಲ ಮಾತಾಡ್ಬೇಡಮ್ಮ. ನಂಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗಿ ಈ ಮನೆನೇ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಅಕ್ಕ, ಅದೇ ಆ ಪುಣ್ಯಕೋಟಿ ಕತ್ತಿತಾರ ಅಲ್ವಾ? ಹೌದು, ನೀನ್ ಹಸು, ನಾವು ಹುಲಿ. ಆದ್ರೆ ಬೆಟ್ಟದಿಂದ ಹುಲಿನೇ ಬೀಳಲ್ಲ ಕಣಕ್ಕ, ಈ ಹಸನೇ ಬೀಳಿಸ್ತದೆ. ನಾನು, ನನ್ನ ಗಂಡ, ನನ್ನ ಅತ್ತೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದು, ಗೌರವ ಇಟ್ಕೊಂಡಿದ್ದು. ಆದರೆ ನೀವೆಲ್ಲ ಅನ್ಯಾಯವಾಗಿ ನಮ್ಮನ್ನ ಮುಗ್ಸಕ್ಕೆ ಬಂದ್ರಿ ಅಲ್ವಾ? ಆ ತೆಪ್ಪಿಗೆ ದೇವ್ರು ನಮ್ಮ ಕೈನಾಗೆ ತಿರುಗಿಸಿ ಇಕ್ಕಿಸ್ತಾನೆ. ನೀವು ಮಾಡಿದ್ನ ನೀವೇ ಉಣ್ಬೇಕು. ರಾಣಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನ್ ನಿನ್ನ ಹತ್ರ ಒಂದು ಕೇಳ್ಬೇಕು, ಕೇಳಲ್ಲ? ಅಯ್ಯ ಕೇಳಿ ಅಕ್ಕ. ರಾಣಿ, ನೀನ್ ಅವತ್ತು ನಿಮ್ ಭಾವನ್ ಬಗ್ಗೆ ಹೇಳ್ತಾ ಇದೆಯಲ್ಲ, ಅದೇ ಮೂಗ್ಬೊಟ್ಟು, ಕಾಲ್ಗೆಜ್ಜೆ, ಬಳೆ, ಸಾವಾಸ ಇದೆ ಅಂದಲ್ಲ, ಅದ್ ನಿಜನಾ? ಅಯ್ಯೋ ಅಕ್ಕ, ನಾನು ಏನಂತ ಹೇಳಿ? ಈಗ ನಿಜ ಅಂತ ಹೇಳಿದ್ರೆ ನಿಮಗೆ ನೋವಾಯ್ತದೆ, ಸುಳ್ಳು ಹೇಳ್ಬೇಕಂದ್ರೆ ನನಗೆ ನೋವಾಯ್ತದೆ. ಹಾಗಾದ್ರೆ ಅದೆಲ್ಲ ನಿಜನೇನೆ? ನಿಜ ಕಣಕ್ಕ, ಸತ್ಯವಾಗ್ಲೂ ನಿಜ. ಅಯ್ಯೋ ದೇವ್ರೆ, ನಾನು ದಿನ ಬೆಳಿಗ್ಗೆ ಎದ್ದು ನನ್ನ ಅಕ್ಕನ ಜೀವನದಲ್ಲಿ ಎಲ್ಲ ಕೊಟ್ಟಿದ್ಯಾ, ಆದ್ರೆ ಗಂಡನ ವಿಷಯದಲ್ಲಿ ಮಾತ್ರ ಮೋಸ ಮಾಡ್ಬಿಟ್ಟಲ್ಲ ಅಂತ ದಿನಾಲು ಕೇಳ್ಕೊತಿರ್ತೀನಿ ಕಣಕ್ಕ. ಅಕ್ಕ, ಅದ್ಯಾವ್ರು ಮನ್ಸನ್ ಜೀವನದಲ್ಲಿ ಎಲ್ಲ ಕೊಟ್ಬಿಡ್ತಾನೆ, ಆದ್ರೆ ಒಂದ್ ಮಾತ್ರ ಕಿತ್ಕತ್ತಾನೆ ಅಂತಾರಲ್ಲ, ಅದು ಸುಳ್ಳು ಕಣಕ್ಕ, ಸುಳ್ಳು. ಮತ್ತೆ ಎಲ್ಲ ಕೊಟ್ಬಿಟ್ಟೆ ನಾಶ ಮಾಡ್ತಾನಕ್ಕ. ಹೆಂಗೆ ಅದು? ದ್ಯಾವ್ರು ನನ್ ಗಂಡಂಗ್ ಕೊಟ್ಟಿರೋ ಬುದ್ಧಿನೇ ನಿಮ್ ಗಂಡಂಗೂ ಕೊಟ್ಟಿದ್ರೆ ನಿಮ್ ದಾಂಪತ್ಯನೂ ನಮ್ ದಾಂಪತ್ಯ ತರನೇ ಸಂದಾಗಿರ್ತಿತ್ತು. ಆದ್ರೆ ಏನ್ ಮಾಡುಮ್ಮ,
ಭಾವನ್ಗೆ ಹುಸಿ ಜಾಸ್ತಿನೇ ಬುದ್ಧಿ ಕೊಟ್ಬಿಟ್ಟು ನಿಮ್ಮ ಜೀವನನೇ ಹಾಳು ಮಾಡ್ಬಿಟ್ಟವನೇ ಕಣಕ್ಕ. ನನ್ನ ಗಂಡಂಗೆ ಬುದ್ಧಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಭಾವನ್ ಥರ ಹೆಣ್ಮಕ್ಳ ವಿಷಯದಲ್ಲಿ ಕೆಟ್ಟ ಬುದ್ಧಿ ಅಂತೂ ಮಾತ್ರ ಇಲ್ಲ ಕಣಕ್ಕ. ನನ್ನ ಜೀವನದಾಗೆ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಾದ್ರು ಇವನಿ. ಆದರೆ ನಿಮಗೆ ಎಲ್ಲ ಇದ್ರೂ ನೆಮ್ಮದಿನೇ ಇಲ್ಲಲ್ಲಕ್ಕ. ಪಾರು, ನಾವು ಏನ್ ದೃಶ್ಯ ನೋಡ್ತಾ ಇದ್ದೀವಿ ನೋಡು. ದೇವ್ರ ಮುಂದೆನೆ ಶಂಕರಣ್ಣ ಮತ್ತೆ ಶಾರದಕ್ಕ ಒಂದಾಗ್ಬಿಟ್ರು. ಈ ದೃಶ್ಯನ ನೋಡೋದಕ್ಕೆ ನಾವೇ ಸಾಕ್ಷಿಯಾಗಿದ್ದೀವಲ್ಲ ಅಂಕಲ್. ಇದಕ್ಕಿಂತ ಪುಣ್ಯ ಬೇರೆ ಇಲ್ಲ. ಅಪ್ಪಯ್ಯ, ಯಾಕಪ್ಪಯ್ಯ ಕಣ್ಣ ನೀರು? ಇವಾಗ ಮಾವಯ್ಯ ಏನ್ ತಾನೇ ಹೇಳೋದಕ್ ಸಾಧ್ಯ ಅಂಕಲ್? ಗೊತ್ತಾಯ್ತು ಬಿಡು.